ನಮ್ಮ ಇಂದಿನ ಮಿಷನ್ ಏನು ಅಂದ್ರೆ ನಮ್ಮ ಸುತ್ತಮುತ್ತ ನಡೆಯುವ ಕಣ್ಣಿಗೆ ಕಾಣಸ್ದ ಒಂದು ಮ್ಯಾಜಿಕ್ ಬಗ್ಗೆ ತಿಳ್ಕೊಳ್ಳೋದು. ಈಗ ಅಮ್ಮ ಅಡಿಗೆ ಮನೆಯಲ್ಲಿ ಬಿಸಿ ಬಿಸಿ ಬಿಸ್ಕತ್ ಮಾಡ್ತಾ ಇದ್ರೆ ನಾವು ಬೇರೆ ರೂಮಲ್ಲಿ ಆಟ ಆಡ್ತಾ ಇದ್ರು ಅದರ ವಾಸನೆ ಬರುತ್ತೆ ಅಲ್ವಾ? ಹೌದು. ಘಮ್ ಅಂತ ಮೂಗಿಗೆ ಬಡಿಯತ್ತೆ. ಹಾಗೆ ಒಂದು ಬಲೂನ್ ಅನ್ನು ಸುಲಭವಾಗಿ ಅಮುಕಬಹುದು, ಆದ್ರೆ ಒಂದು ಇಟ್ಟಿಗೆಯನ್ನು ಯಾಕೆ ಅಮುಕಲು ಆಗಲ್ಲ? ಸೊ ಈ ಎಲ್ಲದಕ್ಕೂ ಕಾರಣ ಪಾರ್ಟಿಕಲ್ ಮೋಷನ್ ಅನ್ನೋ ಒಂದು ಅದ್ಭುತ ಪ್ರಕ್ರಿಯೆ. ನಿಜ. ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವಿನ ಒಳಗೂ ಸಣ್ಣ ಸಣ್ಣ ಕಣಗಳು ಅಂದ್ರೆ ಪಾರ್ಟಿಕಲ್ಸ್ ಇರ್ತವೆ. ಮತ್ತೆ ಆಸಕ್ತಿದಾಯಕ ವಿಷಯ ಅಂದ್ರೆ ಈ ಕಣಗಳು ಯಾವತ್ತೂ ಸುಮ್ನೆ ಕೂರೋದಿಲ್ಲ, ಯಾವಾಗ್ಲೂ ಚಲಿಸ್ತಲೇ ಇರ್ತವೆ. ಓ, ಅಂದ್ರೆ ತಣ್ಣಗಿರುವ ಕಬ್ಬಿಣದ ತುಂಡಿನೊಳಗೂ ಈ ಪಾರ್ಟಿಕಲ್ಸ್ ನಡುಗುತ್ತಾ ಇರ್ತಾವಾ? ಹೌದು, ತಣ್ಣನೆಯ ಕಬ್ಬಿಣದ ತುಂಡಿನಲ್ಲೂ ಅವು ಚಲಿಸ್ತಲೇ ಇರ್ತವೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಸ್ಕೂಲ್ ಮಕ್ಕಳನ್ನೇ ಉದಾಹರಣೆಯಾಗಿ ತಗೋಬಹುದು ಅನ್ಸತ್ತೆ. ಈಗ ಸಾಲಿಡ್ಸ್ ಅಂದ್ರೆ ಘನ ವಸ್ತುಗಳನ್ನ ತಗೊಂಡ್ರೆ ಅಲ್ಲಿ ಕಣಗಳು ಸ್ಕೂಲ್ ಅಸೆಂಬ್ಲಿಯಲ್ಲಿ ಮಕ್ಕಳು ಲೈನಲ್ಲೇ ನಿಂತ ಹಾಗೆ ಇರ್ತವೆ, ಒಬ್ರಿಗೊಬ್ರು ಅಂಟುಕೊಂಡು ನಿಂತಿರ್ತಾರೆ. ಕರೆಕ್ಟ್. ತುಂಬಾ ಹತ್ರ ಹತ್ರ ಇರುತ್ತೆ. ಇಲ್ಲಿ ಮಿನಿಮಮ್ ಇಂಟರ್ಪಾರ್ಟಿಕಲ್ ಸ್ಪೇಸಿಂಗ್ ಇರುತ್ತೆ ಅಲ್ವಾ? ಕಣಗಳಿಗೆ ಓಡಾಡೋಕೆ ಜಾಗ ಇರಲ್ಲ, ಆದ್ರೆ ನಿಂತ ಜಾಗದಲ್ಲೇ ಚಳಿಯಲ್ಲೇ ನಡುಗದ ಹಾಗೆ ನಡುಗ್ತವೆ. ಇದನ್ನೇ ವೈಬ್ರೇಷನಲ್ ಮೋಷನ್ ಅನ್ನೋದು. ಅದೇ. ಈ ಕಣಗಳ ಮಧ್ಯೆ ಇರುವ ಜಾಗವೇ ವಸ್ತುಗಳು ಹೇಗೆ ಕಾಣ್ತಾವೆ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಈಗ ಲಿಕ್ವಿಡ್ಸ್ ಅಂದ್ರೆ ದ್ರವ ವಸ್ತುಗಳನ್ನ ನೋಡಿದ್ರೆ ಅದು ನಮ್ಮೂರಿನ ಜಾತ್ರೆಯಲ್ಲಿ ಜನ ಓಡಾಡ್ದ ಹಾಗೆ ಇರುತ್ತೆ. ಓಹೋ, ಜಾತ್ರೆ ತರನಾ? ಹೌದು. ಕಣಗಳ ಮಧ್ಯೆ ಮಾಡರೇಟ್ ಇಂಟರ್ಪಾರ್ಟಿಕಲ್ ಸ್ಪೇಸಿಂಗ್ ಇರುತ್ತೆ. ಅಂದ್ರೆ ಜಾತ್ರೆಯಲ್ಲಿ ಜನ ಒಬ್ರಿಗೊಬ್ರು ತಗುಳ್ಕೊಂಡೇ ಸ್ವಲ್ಪ ಜಾರ್ಕೊಂಡು ಮುಂದೆ ಹೋಗ್ತಾರಲ್ವಾ, ಹಾಗೆ ಇಲ್ಲಿ ಕಣಗಳು ಒಂದರ ಮೇಲೆ ಒಂದು ಜಾರ್ತವೆ. ಇದನ್ನ ಲಿಮಿಟೆಡ್ ಮೂವ್ಮೆಂಟ್ ಅಂತೀವಿ. ಹಾಗಾದ್ರೆ ಗ್ಯಾಸಸ್ ಕಥೆ ಸ್ಕೂಲಲ್ಲಿ ಪಿಟಿ ಪೀರಿಯಡ್ ಶುರುವಾದ ಹಾಗೆ ಇರ್ಬೇಕು? ಹೌದು, ಖಂಡಿತ. ಪೂರ್ತಿ ಫ್ರೀ. ಮಕ್ಳು ಗ್ರೌಂಡಲ್ಲಿ ಇಷ್ಟು ಬಂದಂತೆ ಎಲ್ಬೇಕಾದ್ರೂ ಓಡಾಡ್ತಾರಲ್ಲ ಹಾಗೆ ಗ್ಯಾಸಸ್ನಲ್ಲಿ ಕಣಗಳು ಮಧ್ಯ ಮ್ಯಾಕ್ಸಿಮಮ್ ಇಂಟರ್ಪಾರ್ಟಿಕಲ್ ಸ್ಪೇಸಿಂಗ್ ಇರುತ್ತೆ. ಕಣಗಳು ಬಹಳ ಸ್ಪೀಡಾಗಿ ಫ್ರೀಯಾಗಿ ಓಡಾಡ್ತವೆ. ಇದನ್ನ ಫ್ರೀ ಮೂವ್ಮೆಂಟ್ ಅಂತ ಕರೀತಾರೆ. ನಿಖರವಾಗಿ ಹೇಳಿದ್ರಿ. ಈ ಗ್ಯಾಸಸ್ನಲ್ಲಿ ಕಣಗಳು ಹೀಗೆ ಫ್ರೀಯಾಗಿ ಓಡಾಡ್ತಾ ಇರುವಾಗ ಬೇರೆ ಬೇರೆ ವಸ್ತುಗಳು ಒಂದಕ್ಕೊಂದು ಸೇರಿದ್ರೆ ಏನಾಗುತ್ತೆ ಅನ್ನೋದೇ ಅಸಲಿ ಕುತೂಹಲ. ಏನಾಗುತ್ತೆ ಅಲ್ಲಿ? ಈ ಕಣಗಳು ತಾವಾಗಿಯೇ ಎಲ್ಲಾ ಕಡೆ ಹರಡಿಕೊಂಡು ಬೆರೆಯುವ ಪ್ರಕ್ರಿಯೆಗೆ ಡಿಫ್ಯೂಷನ್ ಅಂತ ಕರಿತೀವಿ. ಕಣಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದುಕೊಂಡು ಎಲ್ಲಾ ಕಡೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗುವವರೆಗೆ, ಅಂದ್ರೆ ಸಮಾನವಾಗಿ ಹರಡುವವರೆಗೆ ಈ ಪ್ರಕ್ರಿಯೆ ನಡೆಯುತ್ತದೆ. ಓ, ಅಂದ್ರೆ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಹನಿ ನೀಲಿ ಶಾಯಿ ಹಾಕಿದಾಗ ಆ ಶಾಯಿಯ ಕಣಗಳು ನೀರಿನ ಕಣಗಳ ಜೊತೆ ಸೇರಿ ನೀರೆಲ್ಲ ನೀಲಿಯಾಗುತ್ತಲ್ವಾ? ಹೌದು, ಅದೇ ಬೆಸ್ಟ್ ಉದಾಹರಣೆ. ಆದ್ರೆ ಈ ಡಿಫ್ಯೂಷನ್ ಯಾವಾಗ್ಲೂ ಒಂದೇ ಸ್ಪೀಡ್ನಲ್ಲಿ ನಡೆಯುತ್ತಾ ಅಂತ ನನ್ಗೊಂದು ಡೌಟ್ ಬರ್ತಾ ಇದೆ. ಈಗ ನಾನು ತಣ್ಣನೆ ಹಾಲಿನಲ್ಲಿ ಸಕ್ಕರೆ ಹಾಕಿದ್ರೆ ಅದು ಕರ್ಗೋಕೆ ತುಂಬಾ ಹೊತ್ತು ತಗೊಳುತ್ತೆ. ಹೌದು, ಸ್ವಲ್ಪ ಟೈಮ್ ತಗೊಳುತ್ತೆ. ಆದ್ರೆ ಬಿಸಿ ಬಿಸಿ ಹಾಲಿನಲ್ಲಿ ಸಕ್ಕರೆ ಬೇಗ ಕರ್ಗೋಗುತ್ತೆ. ಬಿಸಿ ಮಾಡಿದಾಗ ಆ ಶಾಖ ಒಂದು ಕಣ್ಣಿಗೆ ಕಾಣದ ಚಮಚದ ತರಹ ಕಣಗಳನ್ನ ತಿರುಗಿಸ್ತಾ. ಭಲೆ, ಒಳ್ಳೆ ಯೋಚನೆ. ಶಾಖ ಅಂದ್ರೆ ಹೀಟ್ ಕಣಗಳಿಗೆ ಎನರ್ಜಿ ಕೊಡ್ತದೆ. ಬಿಸಿ ಮಾಡಿದ ತಕ್ಷಣ ಕಣಗಳು ವೇಗವಾಗಿ ಓಡೋಕ್ ಶುರು ಮಾಡ್ತವೆ. ಅಂದ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ. ಹೌದು. ಅವು ಎಷ್ಟು ವೇಗವಾಗಿ ಓಡ್ತವೆ ಅಂದ್ರೆ ಒಂದಕ್ಕೊಂದು ಜೋರಾಗಿ ಡಿಕ್ಕಿ ಹೊಡ್ಕೊಂಡು ಸಕ್ಕರೆಯ ಕಣಗಳನ್ನ ಬೇಗನೆ ದೂರ ದೂರ ತಳ್ಳಿ ಬೆರೆತು ಹೋಗ್ತವೆ. ಅಂದ್ರೆ ತಾಪಮಾನ ಹೆಚ್ಚಾದಂತೆ ರೇಟ್ ಆಫ್ ಡಿಫ್ಯೂಷನ್ ಕೂಡ ಹೆಚ್ಚಾಗುತ್ತೆ. ಈಗ ನನ್ಗೆ ಇನ್ನೊಂದು ಯೋಚನೆ ಬರ್ತಾ ಇದೆ. ಈ ಗ್ಯಾಸಸ್ಗಳಲ್ಲಿ ಕಣಗಳ ಮಧ್ಯೆ ಅಷ್ಟು ದೊಡ್ಡ ಖಾಲಿ ಜಾಗ ಅಂದ್ರೆ ಮ್ಯಾಕ್ಸಿಮಮ್ ಇಂಟರ್ಪಾರ್ಟಿಕಲ್ ಸ್ಪೇಸಿಂಗ್ ಇದ್ರೆ ನಾವು ಉಸಿರಾಡುವ ಗಾಳಿಯಲ್ಲಿ ಬಹುಪಾಲು ಬರೀ ಖಾಲಿ ಜಾಗನೇ ಇರುತ್ತಾ? ಖಂಡಿತ ಇರುತ್ತೆ. ಹಾಗಾದ್ರೆ ಆ ಖಾಲಿ ಜಾಗವನ್ನ ನಾವು ಒತ್ತಿ ಕಡಿಮೆ ಮಾಡಬಹುದಾ? ಒಂದು ಪ್ಲಾಸ್ಟಿಕ್ ಸಿರಿಂಗಿಯೊಳಗೆ ಬರೀ ಗಾಳಿ ತುಂಬಿ ನಾವು ಸುಲಭವಾಗಿ ಅಮುಕಬಹುದು ಅಲ್ವಾ? ಹೌದು. ಗಾಳಿಯಲ್ಲಿರುವ ಕಣಗಳ ಮಧ್ಯೆ ತುಂಬಾ ದೊಡ್ಡ ಖಾಲಿ ಜಾಗ ಇರುತ್ತೆ. ಆ ಗಾಳಿಯನ್ನ ನಾವು ಅಮುಕಿದಾಗ ನಾವು ಕಣಗಳನ್ನ ಹತ್ರ ಹತ್ರ ತರ್ತಾ ಇದೀವಿ. ಓ, ಆ ಖಾಲಿ ಜಾಗದ ಕಡೆ ಕಣಗಳು ಸೇರಿಕೊಳ್ಳುತ್ತವೆ. ಅದೇ. ಇದನ್ನೇ ಕಂಪ್ರೆಷನ್ ಅನ್ನೋದು. ಅದರಿಂದಲೇ ಗಾಳಿ ಅಥವಾ ಯಾವುದೇ ಗ್ಯಾಸ್ ಅತಿ ಹೆಚ್ಚು ಕಂಪ್ರೆಸಿಬಲ್ ಆಗಿದೆ. ಓ, ಹಾಗಾದ್ರೆ ಸಾಲಿಡ್ಸ್ ಮತ್ತು ಲಿಕ್ವಿಡ್ಸ್ಗಳಲ್ಲಿ ಕಣಗಳು ಮೊದಲೇ ಅಸೆಂಬ್ಲಿ ಲೈನ್ ತರಹ ಅಥವಾ ಜಾತ್ರೆಯ ತರಹ ಹತ್ರ ಹತ್ರ ಇರೋದ್ರಿಂದ ಅವುಗಳನ್ನ ಇನ್ನಷ್ಟು ಅಮುಕಲು ಜಾಗನೇ ಇರಲ್ಲ. ಕರೆಕ್ಟ್, ಜಾಗನೇ ಸಿಗಲ್ಲ. ಇದಕ್ಕೆ ಅಲ್ವಾ ಸಿರಿಂಜ್ ಒಳಗೆ ನೀರು ತುಂಬಿ ಅಮುಕಿದ್ರೆ ಅದು ಒಳಗೆ ಹೋಗಲ್ಲ? ಹೌದು, ಅಲ್ಲಿ ಕಣಗಳನ್ನು ಹತ್ರ ತರಲು ಖಾಲಿ ಜಾಗವೇ ಇರೋದಿಲ್ಲ. ಇದನ್ನೇ ಇನ್ಕಂಪ್ರೆಸಿಬಿಲಿಟಿ ಅಂತ ಕರೆಯೋದು. ಈ ಪುಸ್ತಕಗಳನ್ನ ಓದಿ ಅರ್ಥ ಮಾಡಿಕೊಂಡಿದ್ರಿಂದ
ನಮ್ಮ ಸುತ್ತಲಿನ ಪ್ರಪಂಚ ಎಷ್ಟು ಅದ್ಭುತವಾಗಿದೆ ಅಂತ ಗೊತ್ತಾಯ್ತು. ಗಾಳಿಯಲ್ಲಿ ಕಾರ್ಖಾನೆಯ ಹೊಗೆ ಅಥವಾ ಮಾಲಿನ್ಯ ಹೇಗೆ ಹರಡುತ್ತೆ ಅಂತ ಅರ್ಥ ಮಾಡಿಕೊಳ್ಳೋಕೆ ಡಿಫ್ಯೂಷನ್ ಸಹಾಯ ಮಾಡುತ್ತೆ. ಹೌದು. ಹಾಗೆಯೇ ಸಮುದ್ರದ ಆಳಕ್ಕೆ ಹೋಗುವ ಸ್ಕೂಬಾ ಡೈವರ್ಗಳ ಸಣ್ಣ ಆಕ್ಸಿಜನ್ ಟ್ಯಾಂಕ್ನಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಗಾಳಿಯೆಲ್ಲ ಹೇಗೆ ತುಂಬುತ್ತಾರೆ ಅಂತ ತಿಳಿಯಲು ಕಂಪ್ರೆಷನ್ ಸಹಾಯ ಮಾಡುತ್ತೆ. ಇದೆಲ್ಲವೂ ಕಣಗಳ ಮಧ್ಯೆ ಇರುವ ಖಾಲಿ ಜಾಗ ಮತ್ತು ಅವುಗಳ ಚಲನೆಯ ಆಟ. ನಿಜ. ನಾವೀಗ ಕಣಗಳು ನಿರಂತರವಾಗಿ ಚಲಿಸ್ತವೆ ಮತ್ತು ಅವುಗಳ ಮಧ್ಯೆ ಜಾಗ ಇರುತ್ತೆ ಅಂತ ತಿಳಿದುಕೊಂಡೆವು. ಆದರೆ ಇದು ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮ ತಲೆಯಲ್ಲಿ ಹುಟ್ಟಾಕತ್ತೆ. ಏನು ಆ ಪ್ರಶ್ನೆ? ಆ ಕಣಗಳ ಮಧ್ಯೆ ಇರುವ ಆ ಖಾಲಿ ಜಾಗದಲ್ಲಿ ನಿಜವಾಗ್ಲೂ ಏನಿರುತ್ತೆ? ಅದು ಬರೀ ಗಾಳಿಯಾ ಅಥವಾ ಸಂಪೂರ್ಣವಾಗಿ ಶೂನ್ಯ, ಅಂದ್ರೆ ಆಬ್ಸಲ್ಯೂಟ್ ನಥಿಂಗ್ನೆಸ್ ಇರುತ್ತಾ? ವಾವ್! ಅಡಿಗೆ ಮನೆಯಿಂದ ಬರುವ ಬಿಸ್ಕತ್ತಿನ ವಾಸನೆಯಿಂದ ಶುರುವಾಗಿ ಕಣಗಳ ಮಧ್ಯೆ ಇರೋ ಆ ನಿಗೂಢವಾದ ಖಾಲಿ ಜಾಗದವರೆಗೂ ಬಂದ್ವಿ. ಆ ಖಾಲಿ ಜಾಗದಲ್ಲಿ ನಿಜಕ್ಕೂ ಏನಿದೆ ಅಂತ ಯೋಚನೆ ಮಾಡೋದೇ ಒಂದು ದೊಡ್ಡ ಮಜಾ.